ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಇವತ್ತು ಭೀಕರ ರಸ್ತೆ ಅಪಘಾತ ಆಗಿದೆ. ಎರಡು ಬಿಎಂಟಿಸಿ ಬಸ್ಗಳಿನ ಒಂದು ಅಪಘಾತದಲ್ಲಿ 7ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳೆಲ್ಲರೂ ಕೂಡ ನೃಪತುಂಗ ರಸ್ತೆಯ ಸೆಂಟ್ ಮಾರ್ಥಾಸ್ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಬಟ್ ಆದರೆ ಈ ಒಂದು ಗಾಯಾಳುಗಳು ಚಿಕಿತ್ಸೆ ಪಡೆಯೋದ್ರಲ್ಲಿ ಹಿಂದೇಟಾಗ್ತಿದ್ದಾರೆ. ಯಾಕಂದ್ರೆ ವಿಪರೀತ ದುಡ್ಡು ಕೊಡಬೇಕು, ದುಬಾರಿ ಚಿಕಿತ್ಸೆ ಈ ತರ ಆದಾಗಲೂ ಕೂಡ ನಮಗೆ ಚಿಕಿತ್ಸೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನ ಹೆಚ್ಚಾಗ್ತದೆ. ಇನ್ನು ಬಸ್ಸಲ್ಲಿ ಇದ್ದಂಥವರು ಪೋಷಕರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಬೆಳಗ್ಗೆ 8:15 ಆಯಿತು, 8:50ಕ್ಕೆ ಘಟನೆ ಆಯಿತು. ಸೊ ಎಲ್ಲರನ್ನೂ ಕೂಡ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಕ್ಕಂಥದ್ದು ಮಾಹಿತಿ ಇದೆ. ಏನಾಗ್ತಾ ಇದೆ? ಎಲ್ಲರಿಗೂ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿಗೆ ಕರ್ಕೊಂಡ್ಬಂದ್ಮೇಲೆ ಅಲ್ಲಿ ಹೋಗಿ ಬಿಲ್ ತಗೊಳ್ಳಿ ಅಂತ ಹೇಳಿದ್ರು. ಬಿಲ್ ತಗೊಳಕ್ಕೆ ಅಲ್ಲಿ ಹೋದ್ಮೇಲೆ ಅಲ್ಲಿ 300 ರೂಪಾಯಿ ಪೇ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಪೇ ಮಾಡಿದೆ. ಏನು 300 ರೂಪಾಯಿ ತೊಗೊಂಡು ಇದು ಮಾಡ್ತಾರೆ ಅಂದ್ಕೊಂಡು ಅವ್ರಿಗೂ ಕೇಳಿದೆ ನಾನು, ಏನು BMTC ಇಂದ ಆಗಿರೋದಲ್ಲ ಇದು, ಏನೋ ನಮಗೇನೋ ಚಿಕಿತ್ಸೆ ಸಿಗುತ್ತಾ ಅಂತ ಕೇಳಿದ್ವಿ. ಇಲ್ಲ ನಾವು ಕಂಪ್ಲೇಂಟ್ ರೈಸ್ ಮಾಡ್ತೀರಿ ಅಂತ ಹೇಳಿದ್ರು. ಸರ್ ಆಯಿತು ಅಂದ್ಬಿಟ್ಟು ನಾನು ಪೇ ಮಾಡಿದೆ, 300 ರೂಪಾಯಿ ಪೇ ಮಾಡಿದೆ. ಇವಾಗ ನಮ್ಮದಲ್ಲಿ 7 ಜನ ನಾವು ಬಂದಿರೋದು. 7 ಜನದಲ್ಲಿ 4 ಜನ ಏಟಾಗಿದೆ. 4 ಜನ ಆಗಿದೆ, ದೊಡ್ಡ ದೊಡ್ಡ ಗಾಯ ಆಗಿರೋದು. ಒಬ್ಬರಿಗೆ ಮುಂದೆ ಅಲ್ಲಿಲ್ಲ, ಇಬ್ಬರಿಗೂ ಒಬ್ಬರು ಕಾಲು ಏಟಾಗಿದೆ, ಒಬ್ಬರಿಗೆ ಇಲ್ಲಿ ತಲೆ ಹತ್ರ ಏಟಾಗಿಬಿಟ್ಟಿದೆ. ಎಮರ್ಜೆನ್ಸಿ ಜಾಸ್ತಿ ಏಟಾಗಿರೋರು ಒಳಗಡೆ ಕರ್ಕೊಂಡು ಹೋಗಿದ್ದೆ. ಇವಾಗ ಅವ್ರಿಗೆ 4,000 5,000 ಪೇ ಆಗಿದೆ. ಇನ್ನು ಅವ್ರಿಗೆಲ್ಲ ಹೆಂಗೆ ಪೇ ಮಾಡೋಕ್ಕಾಗುತ್ತೆ ನಾನು ಹೇಳಿ? BMTC ಇಂದ ಆದಂತ ಅಪಘಾತಕ್ಕೆ ತಾವೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ. ಇವಾಗಲಾದರೂ ಫ್ರೀ ಚಿಕಿತ್ಸೆ ಕೊಡಬೇಕಾಗಿತ್ತು, ಈಗ ಯಾಕೆ ದುಬಾರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಬರ್ತಾರೆ, ಅಲ್ಲ ಆಚಾರ್ಯ ಕೂತಿದ್ದಾರೆ. ಇವಾಗ ಎಲ್ಲರಿಗೂ ಪೇ ಮಾಡಬೇಕು, ಸಿಟಿ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಅದು ತರಬೇಕು, ಇದು ತರಬೇಕು, ಎಲ್ಲಿಂದ ನಮ್ಗೇನು ಗೊತ್ತಿಲ್ಲ. ನಮಗೆ BMTC ಅಧಿಕಾರಿ ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಥವಾ ಅವ್ರು ಹೇಳಿದ್ದಾರೆ ಏನೋ ಚಿಕಿತ್ಸೆ ಕುರಿತಾಗಿ? ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವ್ರಿಗೆ ವಿಡಿಯೋನೂ ಕಳಿಸಿದ್ದೀನಿ. ನಾನು ಅವ್ರಿಗೆ ವಿಡಿಯೋನು ಮಾಡಿದ್ದೀನಿ. ಅವ್ರು ಏನು ಹೇಳಿಲ್ಲ, ನಮ್ಮವ್ರು ಬರ್ತಾ ಇದಾರೆ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅವ್ರು ವಿಶ್ವದ ಕಾಯ್ದರು, ಯಾರು ಬಂದಿಲ್ಲ, ಯಾರು ಹೇಳಿಲ್ಲ. ಇವಾಗ ನೀವೆಲ್ಲ ಬಂದಮೇಲೆ ಅವರು ಫ್ರೀ ಚಿಕಿತ್ಸೆ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ತಮ್ಮದಲ್ಲದ ತಪ್ಪಿಗೆ ಅಪಘಾತಕ್ಕೆ ಬಲಿಯಾಗಿ ಈಗ ಗಾಯಗೊಂಡಿರ್ತಕ್ಕಂಥವ್ರು ಚಿಕಿತ್ಸೆ ಪಡೆಯಲಾಗಿರದೆ ತುಂಬಾನೇ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಅವರಿಗೆ ಚಿಕಿತ್ಸೆ ಸಿಗಬೇಕು, ಆದಷ್ಟು ಬೇಗ ಚಿಕಿತ್ಸೆ ಸಿಗಬೇಕು, ದುಡ್ಡಿಲ್ದವರೆಗೂ ಕೂಡ ಚಿಕಿತ್ಸೆ ಬೇಗ ಆಗಬೇಕು ಅಂತಕ್ಕಂಥದ್ದು ಗಾಯಾಳುಗಳ ಪೋಷಕರ ಆಗ್ರಹ ಆಗಿದೆ. ಕ್ಯಾಮರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಇವತ್ತು ಭೀಕರ ರಸ್ತೆ ಅಪಘಾತ ಆಗಿದೆ. ಎರಡು BMTC ಬಸ್ಗಳಿನ ಒಂದು ಅಪಘಾತದಲ್ಲಿ 7ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳೆಲ್ಲರೂ ಕೂಡ ನೃಪತುಂಗ ರಸ್ತೆಯ ಸೆಂಟ್ ಮಾರ್ಥಾಸ್ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಬಟ್ ಆದರೆ ಈ ಒಂದು ಗಾಯಾಳುಗಳು ಚಿಕಿತ್ಸೆ ಪಡೆಯೋದ್ರಲ್ಲಿ ಹಿಂದೇಟಾಗ್ತಿದ್ದಾರೆ. ಯಾಕಂದ್ರೆ ವಿಪರೀತ ದುಡ್ಡು ಕೊಡಬೇಕು, ದುಬಾರಿ ಚಿಕಿತ್ಸೆ ಈ ತರ ಆದಾಗಲೂ ಕೂಡ ನಮಗೆ ಚಿಕಿತ್ಸೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನ ಹೆಚ್ಚಾಗ್ತದೆ. ಇನ್ನು ಬಸ್ಸಲ್ಲಿ ಇದ್ದಂಥವರು ಪೋಷಕರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಬೆಳಗ್ಗೆ 8:15 ಆಯಿತು, 8:50ಕ್ಕೆ ಘಟನೆ ಆಯಿತು. ಸೊ ಎಲ್ಲರನ್ನೂ ಕೂಡ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಕ್ಕಂಥದ್ದು ಮಾಹಿತಿ ಇದೆ. ಏನಾಗ್ತಾ ಇದೆ? ಎಲ್ಲರಿಗೂ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿಗೆ ಕರ್ಕೊಂಡ್ ಬಂದ್ಮೇಲೆ ಅಲ್ಲಿ ಹೋಗಿ ಬಿಲ್ ತಗೊಳ್ಳಿ ಅಂತ ಹೇಳಿದ್ರು. ಬಿಲ್ ತಗೊಳಕ್ಕೆ ಅಲ್ಲಿ ಹೋದ್ಮೇಲೆ ಅಲ್ಲಿ 300 ರೂಪಾಯಿ ಪೇ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಪೇ ಮಾಡಿದೆ. ಏನು 300 ರೂಪಾಯಿ ತೊಗೊಂಡು ಇದು ಮಾಡ್ತಾರೆ ಅಂದ್ಕೊಂಡು ಅವ್ರಿಗೂ ಕೇಳಿದೆ ನಾನು, ಏನು BMTC ಇಂದ ಆಗಿರೋದಲ್ಲ ಇದು, ಏನೋ ನಮಗೇನೋ ಚಿಕಿತ್ಸೆ ಸಿಗುತ್ತಾ ಅಂತ ಕೇಳಿದ್ವಿ. ಇಲ್ಲ ನಾವು ಕಂಪ್ಲೇಂಟ್ ರೈಸ್ ಮಾಡ್ತೀರಿ ಅಂತ ಹೇಳಿದ್ರು. ಸರ್ ಆಯಿತು ಅಂದ್ಬಿಟ್ಟು ನಾನು ಪೇ ಮಾಡಿದೆ, 300 ರೂಪಾಯಿ ಪೇ ಮಾಡಿದೆ. ಇವಾಗ ನಮ್ಮದಲ್ಲಿ 7 ಜನ ನಾವು ಬಂದಿರೋದು. 7 ಜನದಲ್ಲಿ 4 ಜನ ಏಟಾಗಿದೆ. 4 ಜನ ಆಗಿದೆ, ದೊಡ್ಡ ದೊಡ್ಡ ಗಾಯ ಆಗಿರೋದು. ಒಬ್ಬರಿಗೆ ಮುಂದೆ ಅಲ್ಲಿಲ್ಲ, ಇಬ್ಬರಿಗೂ ಒಬ್ಬರು ಕಾಲು ಏಟಾಗಿದೆ, ಒಬ್ಬರಿಗೆ ಇಲ್ಲಿ ತಲೆ ಹತ್ರ ಏಟಾಗಿಬಿಟ್ಟಿದೆ. ಎಮರ್ಜೆನ್ಸಿ ಜಾಸ್ತಿ ಏಟಾಗಿರೋರು ಒಳಗಡೆ ಕರ್ಕೊಂಡು ಹೋಗಿದ್ದೆ. ಇವಾಗ ಅವ್ರಿಗೆ 4,000 5,000 ಪೇ ಆಗಿದೆ. ಇನ್ನು ಅವ್ರಿಗೆಲ್ಲ ಹೆಂಗೆ ಪೇ ಮಾಡೋಕ್ಕಾಗುತ್ತೆ ನಾನು ಹೇಳಿ? BMTC ಇಂದ ಆದಂತ ಅಪಘಾತಕ್ಕೆ ತಾವೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ. ಇವಾಗಲಾದರೂ ಫ್ರೀ ಚಿಕಿತ್ಸೆ ಕೊಡಬೇಕಾಗಿತ್ತು, ಈಗ ಯಾಕೆ ದುಬಾರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಬರ್ತಾರೆ, ಅಲ್ಲ ಆಚಾರ್ಯ ಕೂತಿದ್ದಾರೆ. ಇವಾಗ ಎಲ್ಲರಿಗೂ ಪೇ ಮಾಡಬೇಕು, ಸಿಟಿ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಅದು ತರಬೇಕು, ಇದು ತರಬೇಕು, ಎಲ್ಲಿಂದ ನಮ್ಗೇನು ಗೊತ್ತಿಲ್ಲ. ನಮಗೆ BMTC ಅಧಿಕಾರಿ ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಥವಾ ಅವ್ರು ಹೇಳಿದ್ದಾರೆ ಏನೋ ಚಿಕಿತ್ಸೆ ಕುರಿತಾಗಿ? ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವ್ರಿಗೆ ವಿಡಿಯೋನೂ ಕಳಿಸಿದ್ದೀನಿ. ನಾನು ಅವ್ರಿಗೆ ವಿಡಿಯೋನು ಮಾಡಿದ್ದೀನಿ. ಅವ್ರು ಏನು ಹೇಳಿಲ್ಲ, ನಮ್ಮವ್ರು ಬರ್ತಾ ಇದಾರೆ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅವ್ರು ವಿಶ್ವದ ಕಾಯ್ದರು, ಯಾರು ಬಂದಿಲ್ಲ, ಯಾರು ಹೇಳಿಲ್ಲ. ಇವಾಗ ನೀವೆಲ್ಲ ಬಂದಮೇಲೆ ಅವರು ಫ್ರೀ ಚಿಕಿತ್ಸೆ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಅದು ತಮ್ಮದಲ್ಲದ ತಪ್ಪಿಗೆ ಅಪಘಾತಕ್ಕೆ ಬಲಿಯಾಗಿ ಈಗ ಗಾಯಗೊಂಡಿರ್ತಕ್ಕಂಥವ್ರು ಚಿಕಿತ್ಸೆ ಪಡೆಯಲಾಗಿರದೆ ತುಂಬಾನೇ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಅವರಿಗೆ ಚಿಕಿತ್ಸೆ ಸಿಗಬೇಕು, ಆದಷ್ಟು ಬೇಗ ಚಿಕಿತ್ಸೆ ಸಿಗಬೇಕು, ದುಡ್ಡಿಲ್ದವರೆಗೂ ಕೂಡ ಚಿಕಿತ್ಸೆ ಬೇಗ ಆಗಬೇಕು ಅಂತಕ್ಕಂಥದ್ದು ಗಾಯಾಳುಗಳ ಪೋಷಕರ ಆಗ್ರಹ ಆಗಿದೆ. ಕ್ಯಾಮರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.